ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಡಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2026ರ ಈ ಒಂದು ವರ್ಷದಲ್ಲಿ ಜೂನ್ 2ರ ನಂತರ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದ್ರೆ ಒಳ್ಳೆಯದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇನೆ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ವೃಶ್ಚಿಕ ರಾಶಿಯವರಿಗೆ ಈ ಜೂನ್ ತಿಂಗಳು ಏನೆಲ್ಲ ಅದೃಷ್ಟಗಳನ್ನು ತರಲಿದೆ, ಜೂನ್ 2ರ ನಂತರ ಗುರುವಿನ ಸಂಚಾರವು ನಿಮ್ಮ ಜೀವನದಲ್ಲಿ ಏನೆಲ್ಲ ಲಾಭಗಳನ್ನು ತರಲಿದೆ, ಸಮಸ್ಯೆಗಳಿದ್ರೆ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ವೃಶ್ಚಿಕ ರಾಶಿಯವರಿಗೆ 2026ರ ಈ ತಿಂಗಳು ಅಪಾರವಾದಂತಹ ಅದೃಷ್ಟವನ್ನು ತರುವುದರ ಜೊತೆಗೆ ಕೆಲವು ಸವಾಲುಗಳನ್ನು ಕೂಡ ಏಕಕಾಲದಲ್ಲಿ ತರ್ತಾ ಹೋಗ್ತದೆ. ಕಳೆದ ಒಂದು ವರ್ಷದಿಂದ ನಿಮ್ಮ 7ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಂತಹ ಪುನರ್ವರ್ಧಿತ ಸವಾಲುಗಳನ್ನು ತಂದಿದ್ದಂತಹ ಗುರು ಭಗವಾನ್ ಜೂನ್ 2ರಂದು ತನ್ನ ಉಚ್ಚ ಸ್ಥಾನವನ್ನು ಪಡೆಯಲು ನಿಮ್ಮ ಭಾಗ್ಯಸ್ಥಾನವಾದ 9ನೇ ಮನೆಗೆ ಅಂದರೆ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇದು ನಿಮಗೆ ಸರ್ವಶ್ರೇಷ್ಠ ವರದಾನಗಳಲ್ಲಿ ಪರಿಣಮಿಸ್ತದೆ ಅಂತಲೇ ಹೇಳ್ಬೋದು. ಈ ಕಾರಣದಿಂದಾಗಿ ಆರ್ಥಿಕ ಮತ್ತು ವೃತ್ತಿಪರ ಅಡೆತಡೆಗಳು ಮತ್ತು ದೈವಿಕ ಕೃಪೆಯಿಂದ ಸುಗಮವಾಗಿ ನಿವಾರಣೆ ಆಗ್ತಾ ಹೋಗ್ತವೆ. ನಿಮ್ಮ ರಾಶಿ ಅಧಿಪತಿಯಾದಂತಹ ಮಂಗಳನು ತಿಂಗಳ ಬಹುಪಾಲು ಅದ್ಭುತ ಫಲಿತಾಂಶಗಳನ್ನು ಒದಗಿಸಿದರು. ಜೂನ್ 15ರ ನಂತರ ಸೂರ್ಯನು 8ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ದೈಹಿಕ ಆಯಾಸ ಮತ್ತು ಯೋಗಕ್ಷೇಮದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಕೂಡ ಈ ರಾಶಿಯವರಿಗೆ ಈ ತಿಂಗಳು ಅಗತ್ಯವಿರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಗ್ರಹ ಸಂಚಾರಗಳ ಪ್ರಭಾವ ಹೇಗಿರಲಿದೆ ಅನ್ನೋದು ನೋಡ್ತಾ ಬರೋದಾದರೆ, ಗುರುಗ್ರಹದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. 9ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಜೂನ್ 2ರಂದು ಕಟಕ ರಾಶಿಯಲ್ಲಿ ಪ್ರವೇಶವನ್ನು ಮಾಡತಕ್ಕಂತಹ ಗುರುವು ಭಾಗ್ಯಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ವ್ಯಾಪಕ ಆರ್ಥಿಕ ಬೆಳವಣಿಗೆಯನ್ನು ತರಲಿದ್ದಾರೆ. ಅದೃಷ್ಟ ಹೆಚ್ಚಾಗಲಿದೆ, ಮಕ್ಕಳ ಪ್ರಗತಿ ಮತ್ತು ದೈವಿಕ ಕೃಪೆಯನ್ನು ಪ್ರಚೋದಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 6 ಮತ್ತು 7ನೇ ಮನೆಯಲ್ಲಿ ಮಂಗಳನು ಈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು ಜೂನ್ 21ರವರೆಗೆ 6ನೇ ಮನೆಯಲ್ಲಿ ಇದ್ದು ವಿರೋಧಿಗಳ ಮೇಲೆ ವಿಜಯ ಮತ್ತು ಆರೋಗ್ಯವನ್ನು ಚೇತರಿಕೆ ಮಾಡಲಿದ್ದಾರೆ. ಅನಂತರ 7ನೇ ಮನೆಗೆ ಸ್ಥಳಾಂತರಗೊಂಡು ವಿವಾಹದಲ್ಲಿ ಅಹಂಕಾರದ ಘರ್ಷಣೆಗಳು ಮತ್ತು ಕಿರಿಕಿರಿಯನ್ನು ಆಹ್ವಾನಿಸ್ತದೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 7 ಮತ್ತು 8ನೇ ಮನೆಯಲ್ಲಿ ಸೂರ್ಯನು ಸಂಚಾರವನ್ನು ಮಾಡಲಿದ್ದು ಜೂನ್ 15ರವರೆಗೆ 7ನೇ ಮನೆಯಲ್ಲಿ ಇದ್ದು ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು, ಅದಾದ ನಂತರ 8ನೇ ಮನೆಗೆ ಬದಲಾಗುವ ಕಾರಣ ಹಠಾತ್ ಹೊಂದಾಣಿಕೆಗಳು ಮತ್ತು ಕಣ್ಣಿನ ಆಯಾಸವನ್ನು ಇದು ತರ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ, 8ನೇ ಮತ್ತು 9ನೇ ಮನೆಯಲ್ಲಿ ಶುಕ್ರನು ಸಂಚಾರವನ್ನು ಮಾಡಲಿದ್ದು ಜೂನ್ 8ರವರೆಗೆ 8ನೇ ಮನೆಯಲ್ಲಿ ಇದ್ದು ಇದು ನಿಮಗೆ ದಿನನಿತ್ಯದ ಖರ್ಚುಗಳನ್ನು ಹೆಚ್ಚು ಮಾಡ್ತಾ ಬರ್ತದೆ. ಅನಂತರ ಉಚ್ಚ ಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರಲು 9ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ದೂರದ ಪ್ರಯಾಣಗಳು ಮತ್ತು ಸಂತೋಷವನ್ನು ಶುಕ್ರ ಸಂಚಾರವು ನಿಮಗೆ ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 8 ಮತ್ತು 9ನೇ ಮನೆಯಲ್ಲಿ ಬುಧನು ಈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು ಜೂನ್ 22ರವರೆಗೆ 8ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿ ಬಲವಾಗಿ ನಿಂತು ಸಂಶೋಧನೆ ಮತ್ತು ವಿಶ್ಲೇಷಣಾತ್ಮಕ ಕ್ಷೇತ್ರಗಳಲ್ಲಿ ಲಾಭವನ್ನು ತರ್ತಾ ಬಂದರೆ ಅನಂತರ ಅದೃಷ್ಟಕ್ಕಾಗಿ 9ನೇ ಮನೆಗೆ ಬದಲಾಗ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಶನಿಯು ಇರಲಿದ್ದು 5ನೇ ಮನೆಯಲ್ಲಿ ನೆಲೆಸಿರೋ ಕಾರಣ ಮಕ್ಕಳ ವ್ಯವಹಾರಗಳನ್ನು ಜವಾಬ್ದಾರಿತವಾಗಿ ನಿರ್ವಹಿಸುವುದು, ಶೇರ್ ಮಾರ್ಕೆಟ್ಗಳಲ್ಲಿ ಎಚ್ಚರಿಕೆ ಹೆಜ್ಜೆಗಳು ಮತ್ತು ಸ್ಥಿರ ನಿರ್ಧಾರಗಳನ್ನು ಬಯಸುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದು ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರ ಜೀವನದಲ್ಲಿ ತರಲಿದೆ. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಈ ವೃಶ್ಚಿಕ ರಾಶಿಯವರಿಗೆ ಈ ಜೂನ್ ತಿಂಗಳು ವೃತ್ತಿಪರ ಕ್ಷೇತ್ರಗಳಲ್ಲಿ ಹೆಚ್ಚು ವೈವಿಧ್ಯಮಯವಾದರೂ ಒಟ್ಟಾರೆಯಾಗಿ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀಡ್ತಾ ಬರ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಕರ್ಮಸ್ಥಾನವಾದ 10ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಸಾಂದರ್ಭಿಕವಾಗಿ ನಿಮ್ಮ ದೈನಂದಿನ ಕೆಲಸದ ಬಗ್ಗೆ ಸ್ವಲ್ಪ ನಿರ್ಲಿಪ್ತತೆ ಅಥವಾ ಆಸಕ್ತಿಯನ್ನು ಕೊರತೆಯನ್ನು ಉಂಟು ಮಾಡಬಹುದು.
ನಿಮ್ಮ ರಾಶಿಯಾಧಿಪತಿಯಾದಂತಹ ಮಂಗಳನು ಜೂನ್ 21ರವರೆಗೆ ತನ್ನದೇ ಆದ 6ನೇ ಮನೆಯಲ್ಲಿ ಅತ್ಯಂತ ಪ್ರಬಲವಾಗಿ ಇರೋದರಿಂದ ನೀವು ಎಲ್ಲ ವೃತ್ತಿಪರ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸ್ತಾ ಹೋಗ್ತೀರಿ. ಕಚೇರಿಯ ರಾಜಕೀಯವನ್ನು ಯಶಸ್ವಿಯಾಗಿ ಮೆಟ್ಟಿಲಿದ್ದೀರಿ ಮತ್ತು ಗುಪ್ತ ಶತ್ರುಗಳ ಮೇಲೆ ವಿಜಯವನ್ನು ಕೂಡ ಸಾಧಿಸಲಿದ್ದೀರಿ. ನಿಮ್ಮ 10ನೇ ಮನೆಯ ಅಧಿಪತಿ ಸೂರ್ಯನು ಜೂನ್ 15ರ ನಂತರ 8ನೇ ಮನೆಗೆ ಬದಲಾದಾಗ ಸರ್ಕಾರಿ ನೌಕರರು ಅಥವಾ ಆಡಳಿತಾತ್ಮಕ ವೃತ್ತಿಪರರು ಹಠಾತ್ ಮತ್ತು ಅನಿರೀಕ್ಷಿತ ಕಚೇರಿಯ ವರ್ಗಾವಣೆಯನ್ನು ಎದುರಿಸಬಹುದು. ಅದೇನೇ ಇದ್ರೂ 9ನೇ ಮನೆಯಲ್ಲಿ ಇರ್ತಕ್ಕಂತಹ ಉಚ್ಚ ಸ್ಥಾನದಲ್ಲಿ ಗುರು ನೇರವಾಗಿ ನಿಮ್ಮ ಲಗ್ನವನ್ನು ದೃಷ್ಟಿಯನ್ನು ಮಾಡೋದರಿಂದ ನಿಮ್ಮ ಸಹಜ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ನೀವು ಎಲ್ಲ ಸವಾಲಿನ ಸಂದರ್ಭಗಳನ್ನು ಸಲೀಸಾಗಿ ನಿರ್ವಹಿಸಬಹುದು ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಅದರಲ್ಲೂ 2ನೇ ವಾರವು ಅಸಾಧಾರಣವಾದಂತಹ ಲಾಭದಾಯಕವೆಂದು ಭರವಸೆಯನ್ನು ನೀಡ್ತಾ ಬರ್ತದೆ. ಜೂನ್ 8ರಂದು ನಿಮ್ಮ ವ್ಯಾಪಾರ ಸ್ಥಾನದ 7ನೇ ಮನೆಯ ಅಧಿಪತಿ ಶುಕ್ರನು ಉಚ್ಚ ಸ್ಥಾನದಲ್ಲಿ ಗುರುವಿನೊಂದಿಗೆ ವಿಲೀನಗೊಳ್ಳಲು ನಿಮ್ಮ ಭಾಗ್ಯಸ್ಥಾನವಾದ 9ನೇ ಮನೆಗೆ ಆಗಮಿಸಿದ್ದಾರೆ. ಆಮದು ರಫ್ತು ಸಂಸ್ಥೆಗಳು, ಟ್ರಾವೆಲ್ಸ್, ಶಿಕ್ಷಣ ಸಂಸ್ಥೆಗಳು ಮತ್ತು ಸಲಹಾ ಏಜೆನ್ಸಿಗಳನ್ನು ನಡೆಸುತ್ತಿರುವವರಿಗೆ ಅತ್ಯಂತ ಶಕ್ತಿಯುತ ಯೋಜನೆಯು ಅಭೂತಪೂರ್ವವಾದಂತಹ ಗ್ರಾಹಕರ ದಟ್ಟಣೆಯನ್ನು ಅರ್ಥ ಬರುತ್ತದೆ. ವಿದೇಶಿ ಸಂಸ್ಥೆಗಳೊಂದಿಗೆ ನೀವು ಲಾಭದಾಯಕವಾದಂತಹ ಒಪ್ಪಂದಗಳಿಗೆ ಸಹಿಯನ್ನು ಹಾಕ್ತಾ ಹೋಗ್ತೀರಿ. ಜೂನ್ 21ರಂದು ಮಂಗಳನು ನಿಮ್ಮ 7ನೇ ಮನೆಯಲ್ಲಿ ಪಾಲುದಾರಿಕೆಯ ಸ್ಥಾನಕ್ಕೆ ಕಾಲಿಟ್ಟಾಗ ಹೆಚ್ಚಿನ ವಿವೇಚನೆಯ ಅಗತ್ಯವೂ ಕೂಡ ಇರಲಿದ್ದು ನಿಮ್ಮ ವಾಣಿಜ್ಯ ಸಹವರ್ತಿಗಳೊಂದಿಗೆ ಅನಗತ್ಯವಾದಂತಹ ವಾದಗಳು ಅಥವಾ ಘರ್ಷಣೆಗಳು ನೀವು ಅನುಭವಿಸ್ಬೋದು ಅಂತಲೇ ಹೇಳ್ಬೋದು. ನಿಮ್ಮ ವೈಯಕ್ತಿಕ ನಿರ್ಧಾರಗಳನ್ನು ನಿಮ್ಮ ಪಾಲುದಾರರ ಮೇಲೆ ಆಕ್ರಮಣಕಾರಿಯಾಗಿ ಹೇರುವುದನ್ನು ತಪ್ಪಿಸ್ತಾ ಬನ್ನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಬೌದ್ಧಿಕ ಸ್ಥಾನಮಾನವು ಅಗಾಧವಾಗಿ ಬೆಳೆಯುವುದು ಖಚಿತ ಅಂತಲೇ ಹೇಳ್ಬೋದು. ನಿಮ್ಮ ಸಂಪತ್ತು ಮತ್ತು ಆಸ್ತಿಯ ಅಧಿಪತಿಯಾದ ಗುರುವು ನಿಮ್ಮ ಭಾಗ್ಯಸ್ಥಾನವಾದ ಉಚ್ಚ ಸ್ಥಿತಿಯನ್ನು ಪಡೆಯುವುದರಿಂದ ಅತ್ಯಂತ ಭವ್ಯವಾದ ಆರ್ಥಿಕ ಹರಿವನ್ನು ಪ್ರಾರಂಭಿಸ್ತಾ ಹೋಗ್ತದೆ. ಅದರಲ್ಲೂ ಈ ಜೂನ್ 2ರ ನಂತರವೇ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಂಡಿದ್ದೀರಿ. ವಿವಾದದಲ್ಲಿದ್ದ ಪೂರ್ವಜರ ಆಸ್ತಿಗಳು ಅಥವಾ ಕೌಟುಂಬಿಕ ಆಸ್ತಿಗಳು ನಿಮ್ಮ ಪರವಾಗಿ ಇತ್ಯರ್ಥಗೊಳ್ಳುತ್ತವೆ ಮತ್ತು ಹಿಂದೆ ಸಿಲುಕಿಕೊಂಡಿದ್ದ ಅಥವಾ ವಿಳಂಬವಾಗಿದ್ದ ನಿಧಿಗಳು ಈ ತಿಂಗಳು ಸುರಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ ಅಂತಲೇ ಹೇಳ್ಬೋದು. ಸೂರ್ಯ ಮತ್ತು ಬುಧರು ನಿಮ್ಮ 8ನೇ ಮನೆಯಲ್ಲಿ ಸಂಚರಿಸುತ್ತಿರುವ ಕಾರಣ ವಿಮಾ ಪಾಲಿಸಿಗಳು ಅಥವಾ ಮೆಚುರಿಟಿ ನಿಧಿಗಳ ಮೂಲಕ ಹಠಾತ್ ಒಟ್ಟು ಮೊತ್ತದ ಆದಾಯವನ್ನು ಪಡೆಯುವಂತಹ ಅವಕಾಶಗಳು ಕೂಡ ಸಿಗಲಿದೆ. 9ನೇ ಮನೆಯಲ್ಲಿನ ಅನುಕೂಲಕರವಾದಂತಹ ಗ್ರಹಗತಿಗಳು ನಿಮಗೆ ಬಹಳಷ್ಟು ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ತರಲಿದ್ದು ಮನೆಯಲ್ಲಿ ಶುಭ ಸಮಾರಂಭಗಳನ್ನು ಆಯೋಜಿಸಲು ಅಥವಾ ಶಾಂತಿಯುತ ತೀರ್ಥಯಾತ್ರೆಗಳನ್ನು ಕೈಗೊಳ್ಳಲು ನೀವು ಸಂತೋಷದಿಂದ ಹಣವನ್ನು ಖರ್ಚು ಮಾಡ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ ನಿಮ್ಮ 6ನೇ ಮನೆಯಲ್ಲಿರತಕ್ಕಂತಹ ಮಂಗಳನು ನಿಮ್ಮ ದೈಹಿಕ ರೋಗ ನಿರೋಧಕ ಶಕ್ತಿಯನ್ನು ಅಸಾಧಾರಣವಾಗಿ ಬಲವಾಗಿಸುತ್ತಾರೆ. ಯಾವುದೇ ಇಂದಿನ ದೈಹಿಕ ಸಮಸ್ಯೆಗಳಿಂದ ತ್ವರಿತ ಚೇತರಿಕೆಯನ್ನು ಅನುವು ಮಾಡಿಕೊಡುತ್ತದೆ. ಜೂನ್ 15ರಂದು ಸೂರ್ಯನು ನಿಮ್ಮ 8ನೇ ಮನೆಗೆ ಪ್ರವೇಶಿಸಿದ ನಂತರ ನೀವು ಕಟ್ಟುನಿಟ್ಟಾದ ಆರೋಗ್ಯ ನಿಯಮಗಳನ್ನು ಪಾಲಿಸಬೇಕು. 8ನೇ ಮನೆಯಲ್ಲಿನ ಸೂರ್ಯನ ಉಷ್ಣ ಶಕ್ತಿಯು ಕಣ್ಣುಗಳಲ್ಲಿ ಹುರಿ, ಹೊಟ್ಟೆಯ ಉಷ್ಣತೆ, ಆಮ್ಲೀಯತೆ ಅಥವಾ ತೀವ್ರವಾದಂತಹ ತಲೆನೋವನ್ನು ಉಂಟು ಮಾಡಬಹುದು. ಜೂನ್ 21ರಂದು ಮಂಗಳನು ನಿಮ್ಮ 7ನೇ ಮನೆಗೆ ಬದಲಾದಾಗ ಅಪ್ರಚೋದಿತ ಆಕ್ರಮಣಶೀಲತೆ ಅಥವಾ ಒತ್ತಡದ ಮಟ್ಟಗಳು ಏರಿಕೆಯಾಗಬಹುದು. ರಕ್ತದೊತ್ತಡದಲ್ಲಿ ಏರಿಳಿತವನ್ನು ಕೂಡ ಎದುರಿಸಬಹುದು. ಹಾಗೆ ಈ ಟೈಮ್ನಲ್ಲಿ ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ತಂಪಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದು, ಸಾಕಷ್ಟು ಮಜ್ಜಿಗೆ ಕುಡಿಯುವುದು ಮತ್ತು ಹೈಡ್ರೇಟೆಡ್ ಆಗಿ ಇರುವುದು ನಿಮಗೆ ಗಮನಾರ್ಹವಾಗಿ ಸಹಾಯವನ್ನು ಮಾಡ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಫ್ಯಾಮಿಲಿಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಕೌಟುಂಬಿಕ ಮತ್ತು ವೈಯಕ್ತಿಕ ಸಂಬಂಧಗಳು 9ನೇ ಮನೆಯಲ್ಲಿನ ಉಚ್ಚ ಸ್ಥಾನದಲ್ಲಿ ಗುರು ನಿಮ್ಮ ತಂದೆಯ ದೈಹಿಕ ಆರೋಗ್ಯವನ್ನು ಗಮನಾರ್ಹವಾಗಿ ಸುಧಾರಿಸಲಿದ್ದು ಮತ್ತು ಅವರೊಂದಿಗಿನ ನಿಮ್ಮ ಬಾಂಧವ್ಯವು ಗಾಢವಾಗಿಸ್ತಾ ಹೋಗ್ತಾರೆ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಲು ನೀವು ಸುಂದರವಾದಂತಹ ಯೋಜನೆಗಳನ್ನು ಕೂಡ ರೂಪಿಸಿಕೊಳ್ತಾ ಹೋಗ್ತೀರಿ. ಮತ್ತೊಂದೆಡೆ ನಿಮ್ಮ ವೈವಾಹಿಕ ಜೀವನವು ಈ ತಿಂಗಳು ಕೆಲವು ಬಿರುಗಾಳಿಯ ಹಂತಗಳನ್ನು ಕೂಡ ಎದುರಿಸಬಹುದು. ಅದರಲ್ಲೂ ಜೂನ್ 15ರ ನಂತರ 7ನೇ ಮನೆಯಲ್ಲಿ ಸೂರ್ಯ, ಅನಂತರ ಜೂನ್ 21ರಂದು 7ನೇ ಮನೆಯಲ್ಲಿನ ಮಂಗಳನ ಸಂಚಾರವು ಕೂಡ ನಿಮ್ಮ ಜೀವನದ ಸಂಗಾತಿಯೊಂದಿಗೆ ತೀವ್ರವಾದಂತಹ ಅಹಂಕಾರದ ಘರ್ಷಣೆಗಳನ್ನು ಮೇಲ್ಮೈಗೆ ತರಬಹುದು ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಕೌಟುಂಬಿಕ ವಿಚಾರಗಳು ದೊಡ್ಡ ವಿವಾದಗಳಿಗೆ ಕಾರಣವಾಗಬಹುದು. ಪ್ರತಿ ವಾದಗಳನ್ನು ಗೆಲ್ಲಲೇಬೇಕು ಎಂಬ ಹಠವನ್ನು ಪ್ರಜ್ಞಾಪೂರ್ವಕವಾಗಿ ಬಿಟ್ಟುಬಿಡುವುದು ಮತ್ತು ತಾಳ್ಮೆಯ ಮೌನವನ್ನು ಕಾಯ್ದುಕೊಳ್ಳುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಲಭವಾಗಿ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದಾಗಿದೆ ಅಂತಲೇ ಹೇಳ್ಬೋದು.
ಇನ್ನು ಎಜುಕೇಷನ್ ಬಗ್ಗೆ ಮಾತನಾಡ್ತಾ ಬರೋದಾದರೆ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರದಲ್ಲಿ ನಿಮ್ಮ ಶಿಕ್ಷಣ ಮತ್ತು ಬುದ್ಧಿವಂತಿಕೆಯ ಅಧಿಪತಿಯಾದಂತಹ ಗುರು ಭಾಗ್ಯಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ವಿದ್ಯಾರ್ಥಿಗಳು ಅತ್ಯುತ್ತಮವಾದಂತಹ ಶೈಕ್ಷಣಿಕ ಯುಗಕ್ಕೆ ಕಾಲಿಡ್ತಾ ಹೋಗ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ಅಭ್ಯರ್ಥಿಗಳು ತಮ್ಮ ಪ್ರಯತ್ನಗಳಲ್ಲಿ ಸಂಪೂರ್ಣವಾದಂತಹ ಯಶಸ್ಸನ್ನು ಕಾಣ್ತಾ ಬರ್ತೀರಿ. ನಿಮ್ಮ ಗ್ರಹಣ ಶಕ್ತಿ ಬಹಳಷ್ಟು ತೀಕ್ಷ್ಣವಾಗುತ್ತದೆ. ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸುಲಭವಾಗಿ ತೇರ್ಗಡೆಯಾಗಲು ಇದು ಒಂದು ಅನುವು ಮಾಡಿಕೊಡ್ತದೆ ಅಂತಲೇ ಹೇಳ್ಬೋದು. ಜೂನ್ 22ರವರೆಗೆ 8ನೇ ಮನೆಯಲ್ಲಿರ್ತಕ್ಕಂತಹ ಬುಧನು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಪ್ರಗತಿಯನ್ನು ಕೂಡ ಒದಗಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಒಟ್ಟಾರೆಯಾಗಿ ಈ ಜೂನ್ 2ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು? ಉಚ್ಚ ಸ್ಥಾನದಲ್ಲಿ ಗುರುವಿನ ಸೃಷ್ಟಿಯಾದ ಭವ್ಯವಾದ ಭಾಗ್ಯಯೋಗವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮತ್ತು 8ನೇ ಮನೆಯ ಸೂರ್ಯ ಮತ್ತು 7ನೇ ಮನೆಯ ಮಂಗಳನಿಂದ ಉದ್ಭವಿಸುವ ಆರೋಗ್ಯ ಮತ್ತು ಕೌಟುಂಬಿಕ ಅಡೆತಡೆಗಳನ್ನು ತಟಸ್ಥಗೊಳಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ನಿಮ್ಮ ಉಚ್ಚ ಸ್ಥಾನದಲ್ಲಿ 9ನೇ ಮನೆಯ ಗುರುವಿನ ಸಂಪೂರ್ಣ ಪೂರ್ವಾರ್ಜಿತ ಮತ್ತು ದೈಹಿಕ ಪ್ರತಿಫಲಗಳನ್ನು ಆಹ್ವಾನಿಸಲು ಹಳದಿ ಉಡುಪನ್ನು ಧರಿಸಿ ಮತ್ತು ಪ್ರತಿ ಗುರುವಾರದಂದು ಶ್ರೀ ದಕ್ಷಿಣಮೂರ್ತಿ ಸ್ತೋತ್ರವನ್ನು ಮತ್ತು ಗುರುಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಇದು ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಜೂನ್ 15ರ ನಂತರ 8ನೇ ಮನೆಯಲ್ಲಿರ್ತಕ್ಕಂತಹ ಸೂರ್ಯನಿಂದ ಉಂಟಾಗುವ ಉಷ್ಣ ಸಂಬಂಧಪಟ್ಟಂತಹ ಕಾಯಿಲೆಗಳು ಅಥವಾ ಹಠಾತ್ ಹಿನ್ನಡೆಗಳನ್ನು ತಡೆಯಲು ಮುಂಜಾನೆ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳುತ್ತಾ ಸೂರ್ಯದೇವರಿಗೆ ನಮಸ್ಕಾರವನ್ನು ಅಭ್ಯಾಸ ಮಾಡ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಜೂನ್ 21ರಂದು ಮಂಗಳನು 7ನೇ ಮನೆಗೆ ಪ್ರವೇಶಿಸಿದ ನಂತರ ಉದ್ಭವಿಸುವ ಕೌಟುಂಬಿಕ ಘರ್ಷಣೆಗಳನ್ನು ಕರಗಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂವುಗಳಿಂದ ಪೂಜೆಯನ್ನು ಸಲ್ಲಿಸಿ ನಿಮ್ಮ ಸಂಗಾತಿಯೊಂದಿಗೆ ಶಾಂತಿಯುತವಾಗಿ ಮಾತನಾಡುವುದು ನಿಮ್ಮ ಅತ್ಯುತ್ತಮ ವೈಯಕ್ತಿಕ ಪರಿಹಾರವಾಗಿ ಉಳಿತದೆ ಅಂತಲೇ ಹೇಳ್ಬೋದು. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸ್ನೇಹಿತರೆ, ನಾವು ತಿಳಿಸ್ಕೊಟ್ಟಿರುವಂತಹ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಅದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಸ್ನೇಹಿತರೆ, ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.